ನೋಡಿ, ಸಾಯೋದ್ರಿಂದ ನಾನು ಬದಲಾಗ್ತೀನಿ ಅಂತ ನೀವು ಅನ್ಕೋಬೇಡಿ. ಸಾವನ್ನೇ ಗೆದ್ದು ಬಂದಿರೋಳು ನಾನು. ಸಾವು ಹೇಗಿರುತ್ತೆ ಅಂತ ಹತ್ತಿರದಿಂದ ನೋಡಿರೋಳು. ಬೇರೆಯವ್ರ ಸಾವನ್ನು ನಾನೇನು ಬಯಸೋದಿಲ್ಲ. ನಿಮ್ಗೆ ಇದನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಅಲ್ವಾ? ಬಿಟ್ಬಿಡಿ. ನಿಮಗೆ ಗೊತ್ತಾಗ್ಸಕ್ಕೆ ಅಂತಾನೆ ಬಂದಿರೋಳು ನಾನು. ಒಂದ್ಸತಿ ನಂಬಿಕೆ ಇಟ್ಟಿರೋ ನನಗೆ ಅಷ್ಟು ಸುಲಭವಾಗಿ ನಿಮ್ಮ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈಗಲೇ ಇವ್ರು ನನ್ನ ಬದಲಾವಣೆನ ಒಪ್ಕೋತಾ ಇಲ್ಲ. ಇನ್ನೇನಾದರೂ ನಾನು ಆ ಹೆಂಗಸನ್ನ ಔಟ್ ಹೌಸಲ್ಲಿ ಕೂಡ ಹಾಕಿರೋ ವಿಷಯ ಗೊತ್ತಾಗ್ಬಿಟ್ರೆ ನೋ 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 ಇವ್ರು ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ನನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾರೆ. ಅವರಿಗೆ ಈ ವಿಷಯ ಗೊತ್ತಾಗಬಾರ್ದು. ಗೊತ್ತಾಗದೇ ಇರೋ ಹಾಗೆ ಏನಾದರೂ ಮಾಡಬೇಕು. ಜಯಂತ, ಏನು ಮಾಡ್ತೀಯಾ? ಆದಷ್ಟು ಬೇಗ ಆ ಹೆಂಗಸಿನ ವಿಷಯನ ಒಂದು ಅಂತ್ಯ ಹಾಡಬೇಕು. ಏನ್ರಿ ನೀವು? ನಾನು ಮಾತಾಡ್ತಾನೆ ಇದ್ದೀನಿ, ಎಲ್ಲೋ ನೋಡ್ಕೊಂಡು ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ. ನೀವು ಆಡಿದ ಮಾತುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಜಾನ್ವಿ ಅವರೇ. ಮತ್ತೆ ಜೀವನದಲ್ಲಿ ಆ ತಪ್ಪುಗಳನ್ನು ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಆಯ್ತು, ಮಾಡ್ತೀರೋ ಇಲ್ವೋ ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಆಫೀಸಿಗೆ ಲೇಟ್ ಆಯಿತು, ಹೊರಡಿ. ಈ ಮನಸ್ಥಿತಿಯಲ್ಲಿ ಆಫೀಸ್ಗೆ ಹೇಗೆ ಹೋಗಲಿ? ಇವತ್ತು ಮನೇಲೇ ಇದ್ಬಿಡ್ತೀನಿ ಬಿಡಿ. ಇದೇ ಬೇಡ ಅನ್ನೋದು. ನಾನು ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ ತಾನೇ. ಆಫೀಸ್ಗೆ ಹೋಗಲ್ಲ, ಮನೇಲೇ ಇರ್ತೀನಿ ಅಂತೆಲ್ಲ ಯಾಕೆ ಹೇಳೋದು ನೀವು? ಮೊದಲು ಕೆಲಸದ ಕಡೆ ಗಮನ ಕೊಡಿ. ತಗೊಳ್ಳಿ, ಹೊರಡಿ ಸುಮ್ಮನೆ. ಫೈನ್. ಕೆಲಸ ಬೇಗ ಮುಗಿದ್ರೆ ಮನೆಗೆ ಬೇಗ ಬರ್ಬೋದೋ ಇಲ್ವಾ? ಒಂದು ಸೆಕೆಂಡ್. ಹಲೋ, ಹೇಳು. ಹಲೋ ಬಾಸ್, ಅವತ್ತು ಫಾರ್ಮ್ ಹೌಸ್ ಹತ್ರ ಆ ವ್ಯಕ್ತಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದಿದ್ನಲ್ಲ, ನಾನು ಅವತ್ತೇ ಹೇಳಿದೆ ಬಾಸ್ ನಿಮಗೆ, ಅವ್ನು ನಮಗೆ ತೊಂದರೆ ಮಾಡೇ ಮಾಡ್ತಾನಂತ. ಈಗ ನೋಡಿ, ಇಲ್ಲಿಗೆ ಬಂದ್ಬಿಟ್ಟು ಆ ಹೆಂಗ್ಸಲ್ಲಿ ನಾನು ನೋಡಲೇಬೇಕು ತೋರಿಸಿ ಅಂತ ಕೂತಿದ್ದಾನೆ. ನಾವೆಷ್ಟು ಹೇಳಿದ್ರು ನಮ್ಮ ಮಾತು ಕೇಳ್ತಿಲ್ಲ ಬಾಸ್. ನಾನು ಅವ್ರ ಜೊತೆ ಮಾತಾಡಿದ ಮೇಲೇ ಇಲ್ಲಿಂದ ಹೋಗೋದು ಅಂತ ಕೂತಿದ್ದಾನೆ ಬಾಸ್. ಅವನೇನಾದರೂ ಪ್ರೆಸ್ನವ್ರಿಗೆ ಈ ವಿಷಯ ಮುಟ್ಟಿಸ್ಬಿಡ್ತಾನೇನೋ ಅನ್ನೋ ಭಯದಲ್ಲಿ ನಿಮಗೆ ಫೋನ್ ಮಾಡಿದೆ ಬಾಸ್. ಆ ಕ್ಲೈಂಟ್ನ ಅಲ್ಲೇ ಕೂರಿಸಿರಿ, ನಾನು ಆದಷ್ಟು ಬೇಗ ಬಂದು ಮಾತಾಡ್ತೀನಿ. ಸರಿ ಬಾಸ್. ಯಾಕ್ರಿ, ಏನಾಯ್ತು ಅಷ್ಟೊಂದು ಟೆನ್ಷನಲ್ಲಿದ್ದೀರಾ? ಏನಿಲ್ಲ, ಕ್ಲೈಂಟ್ ಯಾರೋ ಬಂದಿದ್ದಾರಂತೆ, ಇಶ್ಯೂ ಆಗಿದೆ. ಹೇಗೂ ಆಫೀಸ್ಗೆ ಹೋಗ್ತಿದ್ದೀನಲ್ಲ, ಅಲ್ಲಿ ಹೋಗಿ ಹ್ಯಾಂಡಲ್ ಮಾಡ್ತೀನಿ. ಮನೆ ಕಡೆ ಜೋಪಾನ. ಬಂದೆ. ರೀ, ಸಿಂಚನನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ ರೀ. ಸಮಾಧಾನ ಮಾಡೋಣ ಅಂದರೆ ಅವಳು ಬಾಗಿಲು ತೆಗಿತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವಳೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅಂತ ಹೆದರಿಕೆ ಆಗ್ತಿದೆ. ನೀವಾದರೂ ಹೋಗಿ ಸ್ವಲ್ಪ ಸಮಾಧಾನ ಮಾಡಿರಿ. ಹೋಗಿದ್ದೆ ಕಣಮ್ಮಿ, ನೋಡಿಕೊಂಡು ಸ್ವಲ್ಪ ಮಾತಾಡ್ಸ್ಕೊಂಡು ಸಮಾಧಾನ ಮಾಡೋಣ ಅಂತ ನೋಡಿದೆ. ಆದರೆ ಅವಳು ಮಾತೇ ಆಡಲಿಲ್ಲ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಕೂಗಾಡ್ಬಿಟ್ಲು. ಏನು ಮಾಡಬೇಕು ಅಂತ ಗೊತ್ತಾಗದೆ ಒಬ್ಬನೇ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಕಣಮ್ಮಿ. ಯಾಕ್ರಿ ನಮಗೆ ಹೀಗೆಲ್ಲ ಆಗ್ತಾ ಇದೆ?